हमें देशद्रोही नहीं है, देश प्रेमी है। तो फिर देशद्रोही को तो हमें सपोर्ट करने का सवाल ही नहीं पैदा होता है कि उसको हम कंडम करेंगे और उसको जो कुछ सजा दीजिए और उसके सपोर्ट में और उसके साथ में हम रहेंगे। मगर देश प्रेमी के साथ हम कभी भी हम उसके साथ में रहेंगे कि उसको इंसाफ चाहिए कि हमको ये देश में रहे। हमारे भी बहुत कार्रवाई है यहाँ पे, हम लोग मुसलमान हैं, हमको टारगेट बनाना जा रहा है यहाँ पे। इंडिया को हमारे भटकल में खास करके मुसलमानों को हमारे अल्पसंख्यकों को टारगेट बनाना जा रहा है। आपको मालूम है कि आजमगढ़ को कैसा बनाया था? आजमगढ़ के नाम से मुसलमान को बहुत कुछ कुचला है और बहुत कुछ अभी एक हद तक एक स्टेज पे आया है। जब भी हमारे आजमगढ़ शबाना आजमी, आप एमपी जानते होंगे, पर उन्होंने अपना वातावरण गर्म करके उधर एक हद तक एक स्टेज पे आ गए। अभी उसे बात, अभी उनका निशाना हमारे भटकल पर है। हम खामोश नहीं रहेंगे और जितने भी आवाज करेंगे मीडिया वाले करने दो या कोई पब्लिक करने या कोई ऑफिसर लोग करने दो, पर उसकी एक हद रहती है। मैं एक दूसरी मिसाल देता हूँ कि लड़के को पकड़े, ये लड़के को बहुत पहले से ये 80 वाले से उनको कांटेक्ट था। मैं हमारे मीडिया वाले थोड़ा करनी मीडिया वाले बहुत ज्यादा है, तो मैं कन्नड़ में एक दो बात करूंगा क्योंकि ये बात उनको मीडिया तक पहुंचानी चाहिए। उनको थोड़ी बहुत मालूम है और मैं थोड़ी बहुत मालूमात दूंगा। मीडिया ಮಿತ್ರರು, ಇವತ್ತು ಈ ಘಟನೆಗೆ ನಾವು ಯಾಕೆ ಸರಿಯಾದ ಅಂತ ನಿಮ್ಗೇನು ಗೊತ್ತಾಗಿದೆ? ನಮ್ದು ಒಂದೇ ಶಬ್ದ, ನಮ್ಗೆ ನ್ಯಾಯ ಬೇಕು, ಬೇಕು ಬೇಕು ನ್ಯಾಯ ಬೇಕು ನಮ್ಗೆ. ಇವತ್ತೇ ನ್ಯಾಯ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಸಂಜೆನಲ್ಲಿ ಇವತ್ತೇ ಪ್ರತಿಭಟನೆ ಯಾಕೆ ಮಾಡಿದ್ವಿ ಅಂತ, ನಮ್ಮ ಅವನು ಹುಡುಗಕ್ಕೆ ಅಪರಾಧ ಅಲ್ಲವ ನಿರುಪರಾಧ ಅಂತ ಅವನಿಗೆ ಮೇಲೆ ಅದ ಅವನು ಫೋಟೋ ಇನ್ನೂ ತನಗೆ ಟಿವಿನಲ್ಲಿ ಡಿಕ್ಲೇರ್ ಮಾಡಿದ್ರು. ಅವರು ಫೋಟೋ ಮುಖ ಯಾರು ನೋಡಿದರೆ ಪೇಪರ್ನಲ್ಲಿ ಕೆಲವರು ಫೋಟೋನಲ್ಲಿ ಬಂದಿದ್ದು, ಆದರೆ ಟಿವಿನಲ್ಲಿ ಎಟ್ಟಿದವರು ಇವರು ಮುಖ ತೋರಿಸಿಲ್ಲ. ಅವರು ಸಾಧಾರಣ ಜನ ಯಾರು ನೋಡಿದರೆ ಅವರು ನಂಬಿಕೆ ಇರ್ಬೋದು, ಪಾಪ ಅಂತ ಇವರು ಹುಡುಗ ಮಾಡ್ಬೋದು. ಒಬ್ಬ ಪೇಪರ್ನಲ್ಲಿ ಮೀಡಿಯಾ ಉದಯವಾಣಿನಲ್ಲಿ ಮೊತ್ತ ಬರೆದರೆ ಅವರು ಬೈತಾರೆ, ಅವರು ಫ್ಲೈಟ್ ಹೈಜಾಕ್ ಮಾಡಲಿಕ್ಕೆ ಇವನು ಪ್ರಯತ್ನ ಮಾಡಿದ್ದಾರೆ. ಒಬ್ಬ 21-22 ಏಜ್ ಹುಡುಗ ಹೈಜಾಕ್ ಮಾಡಲಿಕ್ಕೆ ಯೋಜನೆ ಮಾಡ್ತಾರೆ ಅಂತ ಎಂತ ಮಾತದು? ಯಾಕೆ ಈ ತರ ಮಾತವರು ಮೀಡಿಯಾ ಅವರು ಹೇಳ್ತಾರೆ ಅಂತ ಅದು ನಮಗೆ ಆಲೋಚನೆ ಆಗುದಿಲ್ಲ. ಆದರೆ ಅಂತ ಹುಡುಗ ಅವರು ಮೀಡಿಯಾ ಅವರು 80 ಅವರು ಮತ್ತೆ ಟಿವಿನಲ್ಲಿ ಡಿಕ್ಲೇರ್ ಮಾಡಿ ಕಡೆಗೆ ಇಂಡಿಯಾನಲ್ಲಿ ಜನನು ನೋಡ್ತಾರೆ ಅವರು ಟಿವಿನಲ್ಲಿ. ಆ ಹುಡುಗ ಇಂಥ ಕೆಲಸ ಅವ್ರ ಕೈನಲ್ಲಿ ಆಗ್ಬಹುದು ಅಥವಾ ಅವ್ರ ತಲೆನಲ್ಲಿ ಅವರು ಈ ಕೆಲಸ ಮಾಡಬಹುದು ಅಂತ ಆಲೋಚನೆ ಮಾಡುವ ಅಭಿಪ್ರಾಯ ಬರ್ತದೆ. ಈಗ ಕೆಲವು ದಿವಸದಲ್ಲಿ ಬರ್ಬಹುದು ಅವರು ಟಿವಿನಲ್ಲಿ. ಆದರೆ ಅಂತ ಹುಡುಗಗೆ ಈಗ ಎಲ್ಲ 8 ಸಾಧಾರಣ 6-7 ತಿಂಗಳ ಹಿಂದೆ ಆ ಬೆಂಗಳೂರಿನಲ್ಲಿ ಕಾಲೇಜಿನಲ್ಲಿ ಓದ್ತಿದ್ದವ. ಆ ಟೈಮ್ನಲ್ಲಿ ಈ 80 ಅವ್ರಿಗೆ ತಗೊಂಡು ಹೋದ್ರು ಅವ್ರಿಗೆ ತನಿಖೆ ಮಾಡಿದ್ವಿ. 3-4 ದಿವಸ ಅವ್ರ ಜೊತೆ ಇಟ್ಟಿದ್ವಿ. ಆದ್ರೆ ಅವ್ರಿಗೆ ಬಿಟ್ಟಿದ್ರು, ಗ್ರೀನ್ ಚಿಟ್ ಕೊಟ್ಟು ಬಿಟ್ಟು ನೀವೇನಿಲ್ಲ ತಮ್ಮ, ನೀವು ಆರಾಮದಲ್ಲಿ ಹೋಗಿ ತಿರುಗಾಡಿ, ನೀವು ಎಜುಕೇಶನ್ ಕಂಪ್ಲೇಂಟ್ ಮಾಡಿ. ಅವ್ರ ಅಣ್ಣಗೆ ಎಷ್ಟು ನೋಡ್ತಿದ್ರು. ಅವ್ರ ಅಣ್ಣ ಒಬ್ಬ ಇವ್ರ ಲಿಸ್ಟ್ ನಲ್ಲಿ ಇಟ್ಟಂತೆ. ಅವ್ರಿಗೆ ಹುಡುಕಿ ಅವ್ರ ತಮ್ಮಗೆ ಮೇಲೆ ಅವ್ರ ತಮ್ಮ ಇನ್ಕ್ವೈರ್ ಮಾಡಿ ಅವ್ರ ತಂದೆಗೆ ಇನ್ಕ್ವೈರ್ ಮಾಡಿದ್ರು. ಭಟ್ಕಲ್ನಲ್ಲಿ 80 ಬಂದು ಹೋದ್ರು. ಕಡೆ ಈ ಮಾತೊಂದು ಭಟ್ಕಲ್ ಪೊಲೀಸ್ ಠಾಣೆ ನನಗೆ ಗೊತ್ತುಂಟು. ಪೊಲೀಸ್ ನಮ್ಮ ಭಟ್ಕಲ್ DSP ಅವರು ನೋಡಿದ್ದಾರೆ. ಭಟ್ಕಲ್ನಲ್ಲಿ ಸೆಂಟ್ರಲ್ ಇನ್ಚಾರ್ಜ್ ಪೊಲೀಸ್ ಉಂಟು. ಅವರು ಒಂದು ವರ್ಷದಲ್ಲಿ ಅವ್ರಿಗೆ ತಾಕೀದ್ ಮಾಡ್ತಾರೆ. ಅವರು ಆಫೀಸ್ನಲ್ಲಿ ಬರ್ಕೊಂಡು ಹೋಗ್ತುಂಟು, ಅವ್ರು ಎಲ್ಲರೂ ಗೊತ್ತುಂಟು. ಇಷ್ಟು ಅವ್ರಿಗೆ ಅರೆಸ್ಟ್ ಮಾಡಬೇಕಾದ್ರೆ ಭಟ್ಕಲ್ನಲ್ಲಿ ಅವರು ಅರೆಸ್ಟ್ ಮಾಡಬಹುದು, ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಬಹುದು. ಆದರೆ ಹಾಗೆ ಮಾಡಲಿಲ್ಲ ಅವರು. ಅವ್ರು ದುಬೈ ಹೋಗದೆ ATSಗೆ ಇನ್ಫಾರ್ಮೇಶನ್ ಕೊಟ್ಟು ಅಥವಾ ಅಧಿಕಾರಿಗೆ ಇನ್ಫಾರ್ಮೇಶನ್ ಕೊಟ್ಟು ದುಬೈ ಹೋಗಿದವ. ಅಲ್ಲಿ ಹೋದ ನಂತರ ಇಂಡಿಯನ್ ಪೊಲೀಸ್ಗೆ ಪಾಸ್ಪೋರ್ಟ್ ಜಮಾ ಮಾಡಿದೆ ಅಂತೆ ದುಬೈನಲ್ಲಿ. ನಿಮ್ಮ ಮೀಡಿಯಾ ಅವರಿಗೆ ಗೊತ್ತಾಗಬೇಕು ಈ ಮಾತು. ದುಬೈನಲ್ಲಿ ಪಾಸ್ಪೋರ್ಟ್ ಜಮಾ ಮಾಡಿದೆ, ಅಲ್ಲಿ ಬರಬೇಕಾದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಉಂಟು. ಆದರೆ ಆ ಹುಡುಗ ಬಂದು ಬಸ್ಮೆ ಏರ್ಪೋರ್ಟ್ ನಲ್ಲಿ ಬಂದ ನಂತರ ಅವನಿಗೆ ಒಂದು ಚಾರ್ಟರ್ಡ್ ವಿಮಾನ ಮಾಡಿ ಅವನಿಗೆ ತಗೊಂಡು ಹೋಗಿ ದಿಲ್ಲಿ ತಗೊಂಡು ಹೋಗ್ಬೇಕು. ಏನ್ ಮಾತ್ರ ಇದು? ಇದಕ್ಕೆ ಯಾರು ಕೇಳುವರು ಯಾರಿಲ್ಲ. ಅದೇ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಬೇಕಿತ್ತು, ಭಟ್ಕಲ್ನಲ್ಲಿ ಅವರಿಗೆ ಅರೆಸ್ಟ್ ಮಾಡಬೇಕಿತ್ತು. ಆದ್ರೆ ಅದೆಲ್ಲ ನಾಟಕ ಮಾಡಿ ದಾವೂದ್ ಇಬ್ರಾಹಿಂ ಟೈಪ್ನಲ್ಲಿ ಅವ ದೊಡ್ಡ ಗುಂಡಾ ವ್ಯಕ್ತಿ, ಅಂತ ವ್ಯಕ್ತಿ ರವಿ ಪೂಜಾರಿ ಮಂಗಳೂರು ಒಬ್ಬ ಗುಂಡಾ ವ್ಯಕ್ತಿ, ಅಂತ ಅವರಿಗೆ ವಿಮಾನ ಮಾಡಿ ಅರೆಸ್ಟ್ ಮಾಡಿದ್ರೆ ಅಂತ ಎಲ್ಲ ಬಿಟ್ಟು ಸುಮ್ಮನೆ ಸಣ್ಣ ಹುಡುಗಾಗೆ ಇಂಥ ಎಲ್ಲ ಅರೆಸ್ಟ್ ಮಾಡಿ ಇವರು ನಾಟಕ ಮಾಡ್ತಾರೆ ಇವರು. ಅದೆಲ್ಲ ಸುಮಾರು ದುಃಖ ಆಗಿದೆ ನಮ್ಗೆ. ಅಂತ ಎಲ್ಲ ಕಾಲಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ, ನಾವು ಹೋರಾಟ ಮಾಡ್ತೀವಿ. ಇದು 8 ಜನ ಇಲ್ಲ, ಇನ್ನು ಮತ್ತೆ ಇಡೀ ಹಿಂದೂ ಮುಸ್ಲಿಂ ಜನ ನಾವು ಇದೇ ಗ್ರೌಂಡ್ ತುಂಬ ಒಟ್ಟು ಮಾಡ್ತೀವಿ ನಾವು. ಅಂತ ಶಕ್ತಿ ನಮ್ಮ ನಾನು ಹೆಸರಿಲ್ಲ ಇದಕ್ಕೆ. ಆದರೆ ಒನ್ ಬೈ ಒನ್ ನಾವು ಇಷ್ಟ ಹೋಗುತ್ತೆ. ಅದು ನಮಗೆ ಭಾರಿ ದುಃಖ ಆಗಿದೆ. ಅದಾಯ್ತು, ಅವ್ರು ಮಾಡಾಯ್ತು, ತಗೊಂಡು ಹೋಗಿತ್ತು. ಇದು ನಮ್ಮ ರಾಜ್ಯ ಸರ್ಕಾರ ಇವ್ರಿಗೆ ಕೈ ಹಚ್ಚಿಬಿಡ್ತಾರೆ. ನಮ್ಗೇನು ಗೊತ್ತಿಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತೆ. UPA ಸರ್ಕಾರ ನಮ್ಗೆ ಅದರ ಮೇಲೆ ಒಂದು ಆರೋಪ. UPA ಸರ್ಕಾರದಲ್ಲಿ ಮಾಜಿ ಮುಖ್ಯಮಂತ್ರಿ UPA ಸರ್ಕಾರದ P. ಚಿದಂಬರಂ ಅವರು ಅವರಿಗೆ ಕಾಂಗ್ರ್ಯಾಚುಲೇಷನ್ ಕೊಡ್ತಾರೆ. ಸ್ವಾಮಿ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಅವ್ರಿಗೆ ಕಾಂಗ್ರ್ಯಾಚುಲೇಷನ್ ಕೊಡ್ತಾರೆ. ಇದು ಏನ್ರಿ ಇದು? ಒಬ್ಬ ಹೋಮ್ ಮಂತ್ರಿ ಇಂಡಿಯಾದು ಏನ್ ಮಾತಿಲ್ಲ ಏನಿಲ್ಲ. ಒಬ್ಬ ಎಷ್ಟು ಯಾರೋ ಆಫೀಸರ್ ಅವ್ರಿಗೆ ಹೇಳಿದ್ರೆ ಅಂತ ಅವನು ಇಂಕ್ವೈರಿ ತನಿಖೆ ಮಾಡಿದ್ರೆ ಕಾಂಗ್ರ್ಯಾಚುಲೇಷನ್ ಕೊಡ್ತಾರೆ. ಇನ್ನೊಂದು ಮಾತು ನಮ್ಗೆ ಭಾರಿ ದುಃಖ ಆಗ್ತದೆ. ಅದಕ್ಕೆ ಈ ಸಂದರ್ಭದಲ್ಲಿ ಅದನ್ನು ಮಾತನ್ನ ಖಂಡನೆ ಮಾಡ್ತೇನೆ.
ಮನಮೋಹನ್ ಜಿ ನಮ್ಮ UPA ಸರ್ಕಾರ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗಲಿ ಅಥವಾ P. ಚಿದಂಬರಂ ಆಗಲಿ ATS ಅಧಿಕಾರಿಗಳಾಗಲಿ ನಮಗೆ ಅವ್ರ ಮೇಲೆ ನಂಬಿಕೆ ಉಂಟು. ಇನ್ನು ನಮ್ಮ ಮೇಲೆ ಅವರಿಗೆ ವಿಶ್ವಾಸ ಉಂಟು. ವಿಶ್ವಾಸ ಅಂತ ಬೀಳಲಿಲ್ಲ ನಾನು. ಇನ್ನೂ ಉಮೇದು ಉಂಟು. ದೇವರ ಮೇಲೆ ಪರಮಾತ್ಮ ಮೇಲೆ ನಮಗೆ ಉಂಟು. ಆದರೆ ಹಕ್ ಮಾಡಿ ಹಿಂಸಾ ಮಾಡಿ ಆ ಹುಡುಗಗೆ ನ್ಯಾಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ದ ನಮ್ಮ ಅಲ್ಲಹನಲ್ಲಿ ನಮಗೆ ಒಂದು ವಿಶ್ವಾಸ ಉಂಟು. ಮಾಡ್ತಾರೆ ಅವರು ಇವತ್ತೆಲ್ಲ ನಾಳೆ ನಮ್ಗೆ ಗೊತ್ತುಂಟು. ಅಧಿಕಾರಿ ಕೆಲವರು ನಮ್ಮ ಹತ್ರ ಮಾತಾಡುವ ಅವರು ನ್ಯಾಯ ಅವ್ರಿಗಾಗಲೇ ಇವತ್ತೆಲ್ಲ ನಾಳೆ ಸ್ವಲ್ಪ ಅವನು 10 ದಿವಸದಲ್ಲಿ ಹೊರಗೆ ಬರ್ಬೋದಲ್ಲ. ಮಾಡಿದ್ರೆ ಶಿಕ್ಷೆ ಕೊಳ್ಳಿ. ಈಗ ಹೇಳಿದ್ರು ಜಡಿನೇಗರು ಮನೆ ನೋಡಿದ್ರು ರಿಯಾಜ್ ತಾಯಿ ಏನೇ ಹೇಳಿದ್ರು, ತಮ್ಮ ಮಗ ಏನ್ ಮಾಡಿದ್ರೆ ಪಾಚಿ ಕೂಡ ಏನೇ ಹೇಳಿದ್ರು. ಅದು ನಿಜ ಮಾತಾಡು. ನಾನು ಹಾಗೆ ಹೇಳ್ತೇನೆ, ರಿಯಾಜ್ ಆಗಲಿ ಯಾರಾಗ್ಲಿ ಅದು ಯಾರು ಮಾಡಿದ್ರು ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಅದು ಹಿಡಿಲಿಕ್ಕೆ ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಇಂಥವನು ನಿಪ್ರಾಧಿ ಚೆನ್ನಾಗಿ ನೀವು ಹಿಂಗೆ ತರಿಸ್ಕೊಳ್ಬೇಡ. बेकसूर आदमी को तकलीफ मत दो और इसके लिए हम होराट करेंगे. जो कसूरदार है उसके लिए हमारा सपोर्ट ले लो. बहरहाल कसूरदार नहीं है तो उसको छोड़ दो. यही हमारी मांग है. बहरहाल हम सब मिलकर काम करना चाहिए. और इधर मीडिया ನಲ್ಲಿ ಬಟ್ಕೊಂಡು ನಮ್ಮ ಸರಣ್ ಮೀಡಿಯಾ ನಮ್ಮ ಬಟ್ಕಲ್ ಲೆವೆಲ್ ಅಲ್ಲಿ ಗೊತ್ತುಂಟು. ಇದೊಂದು ಘಟ್ಟ ದೇವರವನ್ನು ಮಾತಾಡೋ ಇದೆಲ್ಲ ಆದ ನಂತರ ಇಡೀ ಇಂಡಿಯಾನಲ್ಲಿ ಮೀಡಿಯಾದಲ್ಲಿ ಬಂದ್ಬಿಟ್ಟು ಸ್ಟಾರ್ ಟಿವಿ ಜಿ ಟಿವಿ ಎಲ್ಲ ಒಂದು ಹೇಳಲಿಕ್ಕೆ ಆಗುದಿಲ್ಲ. ಮೊನ್ನೆ ಅವ್ರ ಮನೆ ಹತ್ರ ಹೋಗಿದ್ದೀವಿ ನಾವು. ಹೋಗ್ತಾರೆ ಟಿವಿನಲ್ಲಿ ದೀಪಾಯಿನಲ್ಲಿ ಎಂದು ಎಷ್ಟು ಮಾಗಿದ್ದು. ಮೊನ್ನೆ ನಿಮ್ಮ ಪ್ರಧಾನಮಂತ್ರಿ ಟಿವಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಟೈಮ್ ಮಾಹಿತಿತ್ತು. ಟಿವಿ ಭಟ್ಕಲ್ನಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾವು ನೋಡಿದ್ವಿ. ನಾನು ನೋಡಿ ತಂಡ ಬಿಡಿ ಎಷ್ಟು ಮೀಡಿಯಾ ಹೆಂಗೆ ಬರ್ತದೆ. ಒಂದು ದೇವ್ರದ್ದು ಒಂದು ಅವಕಾಶ ಏನ್ ನಮ್ಗೆ ಒಳ್ಳೆ ಮಾಡೋದುಂಟು. ಆದ್ರೆ ಅವ್ರು ಬಂದುದು ಒಳ್ಳೆ ಇತ್ತು ಸ್ವಾಮಿ. ಯಾಕಂದ್ರೆ ಭಟ್ಕಲ್ ಎಲ್ಲರೂ ವಿಶೇಷ ಗಲಿ ಗಲಿ ಹೋಗಿ ನೋಡಿದ್ರು. ಅವರು ಭಟ್ಕಲ್ ಜನರಿಗೆ ಗುರುತಿಸಿದ್ರು. बर्तन में आके गली गली में जाके देखे मुसलमान को, हिंदू भाइयों को देखे, होटल में जाके देखे, सब जगह जाके घूम के भटकल क्या है तो वो लोग भी मीडिया में देखते थे. ಅವರು ಟಿವಿನಲ್ಲಿ ನೋಡುದು ಬರೀ ಸಂಸದಿ ತಕ್ಕಂತ ಫೋಟೋ ಒಂದು ಭಟ್ಕಲನೇ ತೋರಿಸ್ಬಿಡುದು. ಅವರು ಸ್ವಂತ ಮಂದಿ ನಮ್ಗೆ ಲಾಭ ಆಗಿದೆ ಸ್ವಾಮಿ, ನಮ್ಗೆ ನುಕ್ಸಾನ ಆಗಲಿಲ್ಲ ಅಂತ ನಮ್ದು ಒಂದು ಅಭಿಪ್ರಾಯ ಇದು. ಅವ್ರು ಬಂದಿದ್ದ ಸಲುವಾಗಿ ನಾವು ಭಟ್ಕಲೆಲ್ಲ ನೋಡಿ ಒಳ್ಳೊಳ್ಳೆ ಅಭಿಪ್ರಾಯ ತಗೊಂಡು ಹೋಗಿ ಮೀಡಿಯಾದಲ್ಲಿ ಕೆಲವರು ಒಳ್ಳೆ ಕವರೇಜ್ ಮಾಡಿದ್ದಾರೆ. ಮೀಡಿಯಾ ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ. ಮೊನ್ನೆ ನಮ್ಮ ಉದಯವಾಣಿಯವರು ಹೇಳ್ತಾರೆ ಈ ಹುಡುಗ ಬಗ್ಗೆ ಅವ್ರ ಮೇಲೆ ಭಟ್ಕಲಲ್ಲಿ 8 ಕೇಸ್ ದಾಖಲೆ ಉಂಟಂದ್ರೆ. ನಮ್ಮನ್ನ CBI ಹತ್ರ ಮಾತಾಡಿದ್ರೆ ಏನಿಲ್ಲ ರೀ ಅವ್ರ 1 ಕೇಸ್ ಇಲ್ಲ ಅಂತ. ಈಗ ಯಾರು ಜವಾಬ್ದಾರಿ ಕೊಡು? ಮನೆ ಶಾಸಕರು 8 ಕೇಸ್ ಉಂಟಂದ್ರೆ ಪೇಪರ್ನಲ್ಲಿ ಬರ್ತದೆ ಸ್ವಾಮಿ. ಅವ್ರು ಹೇಳ್ತಾರೆ ಟೆಕ್ಷನ್ ನಲ್ಲಿ. ಮೊನ್ನೆ SP ಸಾಹೇಬರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟು ಕಾರವಾರಲ್ಲಿ ಆ ಹುಡುಗ ಮೇಲೆ ಕೇಸ್ ಯಾವ್ದು ಇಲ್ಲ ನಮ್ಗೆ ಮಾಹಿತಿ ಇಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ದು ಕೇಸ್ ಇಲ್ಲ. ಆದರೆ ಎಟ್ಟಿದವರು ಅವರು ತನಿಖೆ ಮಾಡ್ಲಿಕ್ಕೆ ತಗೊಂಡು ಹೋದರೆ ನಮ್ಗೆ ಸಂಬಂಧ ಇಲ್ಲ. ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡಿದ್ವಿ ಬರೋಗೆ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರು. ಒಳ್ಳೆ ಮಾತು ಇದು, ಒಳ್ಳೆ ಸ್ಟೇಟ್ಮೆಂಟ್ SP ಸಾಹೇಬ್ರು. ಅದ್ರ ಬಗ್ಗೆ ನಮ್ಗೆ ಬೇಜಾರಿಲ್ಲ. SP ಸಾಹೇಬರು ಮೊನ್ನೆಗೆ ಹಿಂದೂ ಪೇಪರ್ನಲ್ಲಿ ನಾನು ನೋಡಿದ್ರೆ ಒಳ್ಳೆ ಮಾತಾಡಿದ್ರು. ಇಂತೆಲ್ಲ ಚೆನ್ನ ಕೂಡ ಭಿನ್ನಾಭಿಪ್ರಾಯ ಇರ್ತದೆ. ನಾವೆಲ್ಲ ಕೂಡಿ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು. ನಾವು ಅಷ್ಟು ಜನಕ್ಕೆ ಕರೀಲಿಲ್ಲ. ಇವತ್ತು ನಾವು ಸ್ವಲ್ಪ ಟೇಸ್ಟ್ ಮಾಡ್ತೀವಿ. ಒಂದ್ಸಲ ಮಾಡಿ ತೋರಿಸ್ಬೇಕು. ಮತ್ತೆ ನಮಗೆ ಪುನಃ ಕೆಲಸ ಮಾಡೋದು ಇದೇ ಒಂದು ಪ್ರತಿಭಟನೆ ಮಾಡಿ ನಾವು ಸುಮ್ಮನೆ ಕೂತ್ಕೊಡಲ್ಲ. ನಾವು ಕೂಡ ಒಂದು ಟೀಮ್ ಬಾಂಬೆ ಹೋಗ್ತೀವಿ. ನಾವು ಅದ್ರ ಜೊತೆ ಕೆಲಸ ಮಾಡ್ತೀವಿ. ಅದು ನಮ್ಮ ಕೈನಲ್ಲಿ ಏಸಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನೇನು ಕರ್ಮ ತಗೊಳ್ದು ಅಷ್ಟು ಕರ್ಮ ಅಂತ ನಾವು ತಗೊಳ್ತೀವಿ. ಈ ಸಂದರ್ಭದಲ್ಲಿ ಇಷ್ಟೇ ಮಾತು ಹೇಳಿ ನಾನು ನಮ್ಮ ಮಾತು ಮುಗಿತೀನಿ. ಮತ್ತೆ ನೀವು ನಮ್ಗೆ ಅವಕಾಶ ಕೊಟ್ಟದು ಈ ಮಾತನ್ನು ಹೇಳಿ ನಾವು ಮುಗಿತೀನಿ. ವಾಸುದು ಗಾವನ ಅಲ್ಹಮ್ದುಲಿಲ್ಲಾಹ್. मोहतरम सामीन